ಹಲೋ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ 2025-26 SSLC ವಿದ್ಯಾರ್ಥಿಗಳಿಗೆ ಘಟಕವಾರು ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಕೂಡ ಹೇಳಿಕೊಡುತ್ತಿದ್ದೇನೆ. ಇವತ್ತು ಘಟಕ 3 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಒಂದು ಘಟಕದಿಂದ ಯಾವ್ಯಾವ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಗಳನ್ನು ನಾನು ಪ್ರಶ್ನೆ ಮತ್ತು ಉತ್ತರ ಸಹಿತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿಕೊಡುತ್ತಿದ್ದೇನೆ. ಮೊದಲು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಯಾವುವು ಅಂಥೇಳಿ ಮೊದಲು ಹೇಳ್ಕೊಡ್ತೇನೆ. ಇಂಪಾರ್ಟೆಂಟ್ ಏನು ಅನ್ನೋದನ್ನು ಫಸ್ಟ್ ಹೇಳಿ ಆಮೇಲೆ ಪ್ರಶ್ನೆಗೆ ಹೋಗೋಣ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಂದರೆ a1x ಪ್ಲಸ್ b1y ಪ್ಲಸ್ c1 = 0, a2x ಪ್ಲಸ್ b2y ಪ್ಲಸ್ c2 = 0 ಗಳು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂಥೇಳಿ ಕರಿತೇವೆ. ಇಲ್ಲಿ ಚರಾಕ್ಷರಗಳು ಅಂದರೆ x ಮತ್ತು y 2 ಚರಾಕ್ಷರಗಳು. a1 b1 c1 a2 b2 c2ಗಳು ಇವು ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಈಗ ಇಲ್ಲಿ ಒಂದು ಚಾರ್ಟನ್ನು ನಾನು ತೋರಿಸುತ್ತಿದ್ದೇನೆ. ಆ ಚಾರ್ಟನ್ನು ಪ್ರತಿಯೊಬ್ಬರು ಮಕ್ಕಳು ಇದನ್ನು ಗಮನವಿಟ್ಟು ನೋಡ್ಕೋಬೇಕು. ಯಾಕಂದರೆ ಈ ಚಾರ್ಟಿನ ಮೂಲಕನೇ ಒಂದು ಬಹು ಆಯ್ಕೆ ಮತ್ತು 1 ಮಾರ್ಕ್ಸ್ನಲ್ಲಿ ಕೇಳಿರುತ್ತಾರೆ. ಆ ಚಾರ್ಟನ್ನು ಮೊದಲು ನಾನು ನಿಮಗಿಲ್ಲೇ ಹೇಳ್ತೇನೆ. ಹೋಲಿಕೆ, ನಕ್ಷೆಯ ಸ್ವರೂಪ, ಪರಿಹಾರಗಳ ಸಂಖ್ಯೆ, ಸಮೀಕರಣಗಳ ವಿಧ ಮತ್ತು ಚಿತ್ರ. ಈ ಒಂದು ಪಾಠದಲ್ಲಿ ನಕ್ಷೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು 4 ಮಾರ್ಕ್ಸಿಗೆ ಬರ್ತದೆ. ಫಸ್ಟ್ ನಾನು ಒಂದು ವಾಕ್ಯದಲ್ಲಿ 2 ಪ್ರಶ್ನೆಗಳು ಬರುತ್ತವೆ. ಆದ್ದರಿಂದ ನಾನು ಇವತ್ತು ಒಂದು ವಾಕ್ಯದಲ್ಲಿ ಬಹು ಆಯ್ಕೆ ಮತ್ತು 1 ವಾಕ್ಯದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಈ ಚಾರ್ಟನ್ನು ನೋಡೋಣ. ಈಗ ಇಲ್ಲಿ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ನೋಡಿದ್ವಿ. ಈಗ ಅದನ್ನೇ ಸಂಬಂಧಪಟ್ಟ ಇಲ್ಲಿ 3 ಹೋಲಿಕೆಗಳನ್ನು ಕೊಟ್ಟಾರೆ. ಅದನ್ನು ನೆನ್ಪಿಟ್ಕೋಬೇಕು. a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಹಂಗಂದ್ರೆ ಈ ಥರ ಹೋಲಿಕೆ ಬಂದರೆ ಅವು ನಕ್ಷೆಯ ಸ್ವರೂಪ ಯಾವ ಥರ ಇರ್ತೈತಿ? ಛೇದಿಸುವ ರೇಖೆಗಳು. ಇಲ್ಲಿ ನಕ್ಷೆ ಚಿತ್ರ ಹೇಗೆ ಬರ್ತೈತಿ? 2 ರೇಖೆಗಳು ಏನು ಒಂದ ಬಿಂದುವಿನಲ್ಲಿ ಛೇದಿಸುತ್ತವೆ. ಈ ಥರ ನಮ್ಮ ನಕ್ಷೆ ಬರ್ತದ. ಛೇದಿಸುವ ರೇಖೆಗಳು ಅಂದರೆ ಪರಿಹಾರಗಳು ಎಷ್ಟು ಬರ್ತಾವು? ಛೇದಿಸುವ ರೇಖೆಗಳಿದ್ರೆ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಅಂತಲೂ ಕೂಡ ಕರೀತಾರೆ. ಅನನ್ಯ ಅಂದ್ರೆ ಒಂದ ಪರಿಹಾರ ಬರ್ತದ. ಮತ್ತು ಈ ಸಮೀಕರಣಗಳ ವಿಧ ಯಾವ ಥರ ಇರ್ತದೆ ಅಂದರೆ ಒಂದು ಸ್ಥಿರ ಜೋಡಿ ಆಗಿರ್ತದ. ಇದನ್ನು ಲಕ್ಷ ಕೊಟ್ಟು ನೋಡ್ಕೊರಿ. ಅಂದ್ರೆ ಮುಂದೆ ಪ್ರಶ್ನೆ ಬರ್ತಾವಲ್ಲ ನಿಮಗೆ ಗೊತ್ತಾಗ್ತೈತಿ ಇದು ಹೇಗೆ ಬರಿಬೇಕು ಅನ್ನೋದು. ಎರಡನೇದು a1/a2 ಈಸ್ ಈಕ್ವಲ್ ಟು b1/b2 = c1/c2. ಈ ಥರ ಹೋಲಿಕೆ ಬಂದರೆ ಐಕ್ಯಗೊಳ್ಳುವ ರೇಖೆಗಳಾಗಿರುತ್ತವೆ. ಅಂದರೆ ನಮ್ಮ ನಕ್ಷೆ ಯಾವ ಥರ ಬರ್ತೈತೆ ಅಂದ್ರೆ 2 ರೇಖೆಗಳು ಒಂದರ ಮೇಲೆ ಒಂದು ಐಕ್ಯಗೊಂಡಿದ್ದಾವೆ. ಇಲ್ಲಿ ನೋಡ್ತಾ ಇದ್ದೇವಲ್ಲ ನಾವು, ಐಕ್ಯಗೊಂಡಿರುವಂತಹ ನಕ್ಷೆ ಈ ಥರ ಬರ್ತದ. ಹಾಗಾದರೆ ಇಲ್ಲಿ ಪರಿಹಾರಗಳು ಎಷ್ಟು ಬರ್ತಾವು? ಅಪರಿಮಿತ ಪರಿಹಾರಗಳು ಬರುತ್ತವೆ. ಮತ್ತು ಸಮೀಕರಣಗಳ ವಿಧ ಯಾವ ಥರ ಇರ್ತೈತಿ? ಇದು ಸ್ಥಿರ ಮತ್ತು ಅವಲಂಬಿತ ಜೋಡಿಯಾಗಿರುತ್ತದೆ. ಮೂರನೇ ಒಂದು ಹೋಲಿಕೆಯನ್ನು ನೋಡೋಣ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಈ ನಕ್ಷೆಯ ಸ್ವರೂಪ ಯಾವ ರೀತಿ ಬರ್ತೈತಿ? ಇವು ಸಮಾಂತರ ರೇಖೆಗಳಾಗಿರುತ್ತವೆ. ಅಂದ್ರೆ ಈ ಥರ ನಮ್ಮ ನಕ್ಷೆ ಯಾವ ಥರ ಬರ್ತೈತಿ? ಸಮಾಂತರ ರೇಖೆ ಬರ್ತದ. ಈ ಥರ ಬರ್ತದ. ಹಾಗಾದರೆ ಇವುಗಳಿಗೆ ಪರಿಹಾರಗಳೇ ಇಲ್ಲ ಮತ್ತು ಇದು ಒಂದು ಅಸ್ಥಿರ ಜೋಡಿ. ಈ ಚಾರ್ಟ್ ಕಂಪಲ್ಸರಿ ಏನು ಮಾಡ್ಬೇಕು? ನೀವು ನೋಡ್ಕೊಳ್ಳೇಬೇಕು. ಈಗ ಇದ್ರ ಮೇಲೆ ನಾನು ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾನು ಹೇಳ್ತೇನೆ. ಈಗ ಫಸ್ಟ್ ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೋಗೋಣಂತ. ಮೊದಲನೇ ಒಂದು ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು. a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು? ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2025 ಮತ್ತು 26ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಮೊದಲೇ ನೋಡ್ರಿಲೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ ಈಗ ನಾವು ಫಸ್ಟ್ ನೋಡೋಣ.
ಇವೆರಡು ಅಂತೂ ರೇಖಾತ್ಮಕ ಸಮೀಕರಣಗಳ ಜೋಡಿ ಆಯಿತು. ಏನು ಕೇಳತ್ತಾರ ಅವರ? ಅನನ್ಯ ಪರಿಹಾರವನ್ನು ಹೊಂದಿದ್ರೆ ಸರಿಯಾದ ಸಂಬಂಧ ಯಾವುದಿಲ್ಲ. ನಾ ಈಗಾಗಲೇ ನಿಮ್ಗೆ ಒಂದು ಚಾರ್ಟ್ ತೋರಿಸಿದಲ್ಲ, ಅದರಲ್ಲಿನ ಈ ಒಂದು ಆಪ್ಷನ್ ಯಾವುದು? ಅನನ್ಯ ಅಂತಂದರೆ ಒಂದೇ ಪರಿಹಾರ ಇರುವಂತಹ ಜೋಡಿ ಯಾವುದು? a1/a2 is not equal to b1/b2, a1/a2 is equal to b1/b2 is equal to c1/c2, a1/a2 is equal to b1/b2, a1/a2 is equal to b1/b2 not equal to c1/c2. ಅನನ್ಯ ಪರಿಹಾರ ಇದ್ದಾಗ ನಾವಿಲ್ಲಿ ಚಾರ್ಟ್ಗೆ ಒಂದು ಸ್ವಲ್ಪ ನೋಡೋಣದನ್ನ ಆ ಚಾರ್ಟಲ್ಲಿ ನೋಡಲಿ. ಅನನ್ಯ ಪರಿಹಾರಗಳಿದ್ದರೆ ನಮ್ಮ ಹೋಲಿಕೆ a1/a2 ನಾಟ್ ಈಕ್ವಲ್ ಟು b1/b2 ಇಸ್ ದ ಕರೆಕ್ಟ್ ಆನ್ಸರ್. ಅಥವಾ ಛೇದಿಸುವ ರೇಖೆಗಳಿದ್ರೆ ಈ ಥರ ಕ್ವಶನ್ ಕೇಳ್ತಾರೆ. ಆದ್ದರಿಂದ ನಾವು ಆಪ್ಷನ್ಸ್ ಏನಪ್ಪ? ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಈಗ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದನೇದು ಎ ಈಸ್ ಅ ಕರೆಕ್ಟ್ ಆನ್ಸರ್. ಆದ್ದರಿಂದ ನಾನೇನು a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಈ ಥರ ಪ್ರಶ್ನೆಯನ್ನು ಕೇಳಿರ್ತಾರೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಒಂದು ಪ್ರಶ್ನೆ, ಇದು ಕೂಡ ಬಹು ಆಯ್ಕೆ ಪ್ರಶ್ನೆ. a1x + b1y + c1 = 0 ಮತ್ತು a2x + b2y + c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ಸ್ 4 ಕೊಟ್ಟಾರ. ಛೇದಿಸುವ ರೇಖೆಗಳು, ಲಂಬ ರೇಖೆಗಳು, ಸಮಾಂತರ ರೇಖೆಗಳು, ಆಯ್ಕೆಗೊಳ್ಳುವ ರೇಖೆಗಳು. ಇದಂತ ಹೋಲಿಕೆ ಯಾವುದು ಬರ್ತೈತಿ? ಸಿ ಆನ್ಸರ್ ಇಸ್ ಕರೆಕ್ಟ್, ಸಮಾಂತರ ರೇಖೆಗಳು. ಈಗ ಮತ್ತೆ ನಾವು ಹೋಲಿಕೆಗೆ ನೋಡೋಣ. ನೋಡ್ರಿ, ಈ ಹೋಲಿಕೆ ಕೊಟ್ಟಾರಿಲ್ಲ, ಹಾಗಾದರೆ ಇವು ನಕ್ಷೆ ರೂಪ ಏನು ಬರ್ತೈತಿ? ಸಮಾಂತರ ರೇಖೆಗಳಾಗಿರುತ್ತವೆ. ಸಮಾಂತರ ರೇಖೆಗಳಂದ್ರೆ ಈ ಥರ ಬರ್ತೈತಿ ನಮ್ದು. ಅಥವಾ ಅಸ್ಥಿರ ಜೋಡಿ ಅಂತಿದ್ರೆ ಅಥವಾ ಪರಿಹಾರಗಳು ಇಲ್ಲ ಅಂತಿದ್ರೆ ಅವೇನು ಸಮಾಂತರ ರೇಖೆಗಳು ಅಥವಾ ಈ ಥರ ಹೋಲಿಕೆ. ಅದಕ್ಕೆ ನಾನು ಚಾರ್ಟ್ ಇದನ್ನು ನಿಮ್ಗೆ ತೋರಿಸಿದ್ದು. ಹಾಗಾದರೆ ಆನ್ಸರ್ ಏನ? ಸಿ, ಸಮಾಂತರ ರೇಖೆಗಳು. ಇನ್ನು ಮೂರನೇ ಒಂದು ಪ್ರಶ್ನೆ ಈ ಥರನೂ ಕೂಡ ಕೇಳಿರ್ತಾರೆ. ಈ ಹಿಂದಿನ ಪ್ರಶ್ನೆ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿದೆ. ಈಗ ನೆಕ್ಸ್ಟ್ ನೋಡೋಣ. ಈಗ ಇದೊಂಥರ ಲೆಕ್ಕ ಮಾಡಿ ನಾವು ಉತ್ತರ ಕಂಡುಹಿಡಿಬೇಕಿಲ್ಲಿ. ಮೂರನೇದು 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆಯ ಬೆಲೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಾರ. ಆ ಆಪ್ಷನ್ಸ್ ನಾವು ಡೈರೆಕ್ಟ್ಲಿ ಹಂಗೆ ಮಾಡೋದಕ್ಕಿಂತ ಲೆಕ್ಕ ಯಾವ ಥರ ಮಾಡಬೇಕು? ಇಲ್ಲಿ 2 ರೇಖಾತ್ಮಕ ಸಮೀಕರಣಗಳನ್ನು ಇಲ್ಲಿ = 2 ಐತಲ್ಲ, ಅದನ್ನ ಈ ಸೈಡ್ ತಗೊಂಡ -2 ಆಯ್ತದ. ಈಗ ಇದು a1 b1 c1, ಅದಕ್ಕೆ a1 = 3, b1 = 2k, ಯಾಕಂದರೆ ಕೆ ಬೆಲೆ ಕಂಡುಹಿಡಿ ಅಂದಾರಲ್ಲ 2k, ಮತ್ತು c1 = -2 ಮೈನಸ್ ಇದ್ರೆ ಮೈನಸ್ ಬರ್ಕೋಬೇಕು -2, a2 = 2, b2 = 5, c2 = 1. ಹಾಗಾದರೆ ರೇಖೆಗಳು ಸಮಾಂತರವಾಗಿದ್ದರೆ ಯಾಕಂದರೆ ಇಲ್ಲಿ ಕೇಳಿದಾರಲ್ಲ ರೇಖೆಗಳು ಸಮಾಂತರವಾಗಿದ್ದರೆ ಅಂತ. ಸಮಾಂತರವಾಗಿದ್ದರೆ ನಮ್ಮ ಹೋಲಿಕೆ ಏನು? a1/a2 = b1/b2 ನಾಟ್ ಈಕ್ವಲ್ ಟು c1/c2 ಹೋಲಿಕೆ ನೆನ್ಪಿಟ್ಕೋಬೇಕು. ಅಂದಾಗ ನಮ್ಗೆ ಇದು ಲೆಕ್ಕ ಮಾಡಲಿಕ್ಕೆ ಕರೆಕ್ಟ್ ಬರ್ತದ. ಹಾಗಾದರೆ a1/a2 ಬರ್ಕೊಂಡಿಲ್ಲ. a1 is 3 ಮತ್ತು a2 is 2, 3/2 = b1/b2, b1 is 2k, b2 is 5, 2k/5. ಇದು c1/c2 ಬರೀ ಜರೂರಿ ಇಲ್ಲ. ನಾವು ಇವನ್ನೆರಡನ್ನ ತಗೊಂಡು ನಾವೇನು ಮಾಡೋಣ? ಈಗ ಕೆ ಬೆಲೆ ಕಂಡುಹಿಡ್ಕೊಂಡು ಓರೆ ಗುಣಾಕಾರ ಮಾಡ್ಕೋಬೇಕು. ಓರೆ ಗುಣಾಕಾರ ಮಾಡಿದಾಗ 2 × 2k, 2 × 2k = 3 × 5 ಇವನ್ನೆರಡು ಗುಣಾಕಾರ ಮಾಡ್ಕೋಬೇಕು. 3 5 15, 2 2 4k, ಆದ್ದರಿಂದ ಕೆ ಬೆಲೆ 15/4 ಆಯಿತು. ಕೆ 15/4 ಆಪ್ಷನ್ಸ್ ಯಾವುದು? ಆಪ್ಷನ್ ನಂಬರ್ ಸಿ 15/4 ಇಸ್ ಅ ಕರೆಕ್ಟ್ ಆನ್ಸರ್. ಈ ಥರನೂ ಕೂಡ ನಿಮ್ಗೆ ಏನು ಬಹು ಆಯ್ಕೆ ಪ್ರಶ್ನೆ ಇದ್ರೂ ಕೂಡ ಅದನ್ನ ಲೆಕ್ಕ ಮಾಡೋಣ ನೀವೇನು ಮಾಡಬೇಕು? ಈ ಥರ ಮಾಡ್ಕೋಬೇಕು. ಕೆ ಬೆಲೆ ಕಂಡುಹಿಡಿಯೋದು ಅಂತಲೂ ಕೂಡ ಒಮ್ಮೊಮ್ಮೆ ಕೊಟ್ಟಿರ್ತಾರ. ಇದು ಕೂಡ ಹಿಂದಿನ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರುವಂಥ ಪ್ರಶ್ನೆ ಇದು. ಇನ್ನು 4ನೇ ಬಹು ಆಯ್ಕೆ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಲೆಕ್ಕ ಮಾಡೋಣ, ಕಂಡುಹಿಡಿದೈತಿ. x + 2y - 4 = 0 ಮತ್ತು 2x + 4y
ಮೈನಸ್ 12 = 0. ಜೋಡಿ ರೇಖೆಗಳನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ಅವು ಛೇದಿಸುವ ರೇಖೆಗಳಾಗಿರುತ್ತವೆ, ಬಿ ಆಪ್ಷನ್ ಸಮಾಂತರ ರೇಖೆಗಳಾಗಿರುತ್ತವೆ, ಸಿ ಆಪ್ಷನ್ ಐಕ್ಯವಾಗುವ ರೇಖೆಗಳು ಅಥವಾ ಡಿ ಲಂಬ ರೇಖೆಗಳಾಗಿರುತ್ತವೆ. ಇದನ್ನ ಡೈರೆಕ್ಟ್ ನಮಗೆ ಲೆಕ್ಕ ಮಾಡಿದಾಗ ಗುರ್ತಾಗ್ತೈತಿ. ಆದ್ದರಿಂದ ಇದು ಏಪ್ರಿಲ್ 2023 ಕೇಳಿರುವಂತಹ ಒಂದು ಪ್ರಶ್ನೆ. ಮೊದಲ 2 ಸಮೀಕರಣಗಳನ್ನು ಬರ್ಕೋಬೇಕು. ಬರೀ ಎಕ್ಸ್ ಕೊಟ್ಟಾರಲ್ಲ ಅದ್ರ ಬಾಜುಕ್ 1 ಅಂತ ಇಟ್ಕೊಳ್ಳೋದು. 1x + 2y - 4 = 0. ಎರಡನೇ ಸಮೀಕರಣ 2x + 4y - 12 = 0. a1 b1 c1 ಬರ್ಕೋಬೇಕು. a1 is 1, b1 is 2, c1 is -4. a2 is 2, b2 is 4, c2 is -14. ಈಗ ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ಅಂದಾಗ ನಾನು ಫಸ್ಟ್ a1/a2, b1/b2, c1/c2 ಲೆಕ್ಕ ಮಾಡ್ಕೊಳ್ಳೋದು. ಈಗ ಯಾವುದೇ ಹೋಲಿಕೆ ಬರಿತಾ ಇಲ್ಲ ನಾನು. ಆ ಹೋಲಿಕೆನ ನಕ್ಷೆ ಪ್ರತಿನಿಧಿಸಿದಾಗ ಹೋಲಿಕೆನ ನಾನು ಕಂಡು ಹಿಡ್ಕೋಬೇಕು. a1 is 1, a2 is 2, 1/2, b1 is 2, b2 is 4, 2/4. ಕಡ್ತಾ ಹೊಡೆದ್ರೆ 2 1 2 1/2 ಆಯ್ತು. c1 is -4, c2 is -12. ಇದನ್ನ ಮತ್ತೆ ಮೈನಸ್ ಏನಾಯ್ತು ಪ್ಲಸ್ ಆಗ್ತೈತಿ. 4 1 4 3 1/3 ಆಯ್ತು. ಹಾಗಾದರೆ a1/a2 2, b1/b2 2 ಈಕ್ವಲ್ ಬಂತು. 1/2 1/2 ಬಂತು = ಹಾಕೋದು. c1 ಅಷ್ಟೇ 1/3 ಬಂತು. ಇಸ್ ನಾಟ್ ಈಕ್ವಲ್ ಟು c1/c2. ಈ ಥರ ಹೋಲಿಕೆ ಇರುವಂತಹ ಹೋಲಿಕೆ ಇದ್ದರೆ ಏನಾಗಿರ್ತಾವವು? ಆಪ್ಷನ್ ನಂಬರ್ ಬಿ ಸಮಾಂತರ ರೇಖೆಗಳಾಗಿರುತ್ತವೆ. ಈ ಹೋಲಿಕೆನ ಇನ್ನೊಮ್ಮೆ ತೋರಿಸ್ತೇನೆ ನಿಮ್ಗೆ. ಈ ಥರ ಹೋಲಿಕೆ ಬಂದರೆ ಏನಾಗಿರ್ತವೆ? ಇವು ಸಮಾಂತರ ರೇಖೆಗಳು. ಆದ್ದರಿಂದ ಲೆಕ್ಕ ಮಾಡಿದಾಗ ನಮಗೆ ಗುರ್ತಾಗ್ತೈತಿ ಅದು ಯಾವುದು ಬರ್ತೈತೆ ಅಂಥೇಳಿ. ಆಪ್ಷನ್ ನಂಬರ್ ಬಿ ಸಮಾಂತರ ರೇಖೆಗಳಾಗಿರುತ್ತವೆ. ಹೋಪ್ ಎಲ್ಲ ಮಕ್ಕಳಿಗೂ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದು ತಿಳಿತು ಅಂತ ಅಂದ್ಕೊತೀನಿ. ಪೂರ್ತಿ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಇನ್ನು ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025 ಬಿದ್ದಿರುವಂಥ ಪ್ರಶ್ನೆ. ನೋಡೋಣ. a1x + b1y + c1 = 0. ನಾನು ಎಲ್ಲ ಥರ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ಇಂಪಾರ್ಟೆಂಟ್ ಇದ್ದಿದ್ದನ್ನೇ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಪೂರ್ತಿ ವಿಡಿಯೋ ನೋಡಿ. ಪ್ಲಸ್ a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊರಿ. ಏನು ಕೇಳ್ತಾರು? ರೇಖೆಗಳು ಪರಸ್ಪರ ಛೇದಿಸಿದರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಛೇದಿಸಿದರೆ ಅಂದಾಗ ಮತ್ತೆ ನಾವೇನು ಮೊದಲೇ ಹೋಲಿಕೆ ಇಲ್ಲಿ ನಾ ಮೊದಲೇ ಚಾರ್ಟ್ ಕೊಟ್ಟೇನಲ್ಲ ಅಲ್ಲೆಲ್ಲ ಹೋಗೋಣಂತ. ಪರಸ್ಪರ ಛೇದಿಸಿದರೆ ಏನಾಗಿರ್ತಾವು? ಒಂದು ಪರಿಹಾರ ಇರ್ತೈತಿ ಮತ್ತು ಒಂದೇ ಪರಿಹಾರವನ್ನು ಹೊಂದಿರ್ತೈತಿ ಅನ್ನೋದನ್ನು ನಾ ಇಲ್ಲೇ ಬರೀಬೇಕು. ಹಾಗಾದರೆ ಪರಿಹಾರಗಳು ಎಷ್ಟು ಅಂತ ಕೇಳ್ತಾ ಇದ್ದಾರಲ್ಲ ಇಲ್ಲಿ. ಪರಿಹಾರಗಳು ಎಷ್ಟು ಅಂದಾಗ ಇದು ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಪರಿಹಾರಗಳು ಎಷ್ಟು ಅಂತ ಕೇಳಿದಾಗ ಒಂದು ಪರಿಹಾರ ಹೊಂದಿರುತ್ತದೆ ಅಥವಾ ಅನನ್ಯ ಪರಿಹಾರ ಹೊಂದಿರುತ್ತದೆ ಅಂತ ಬರೋದ್ರು ನಡೀತೈತಿ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆನೇ ಆಗಿದೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಇಲ್ಲಿ ನಿಮ್ಗೆ ಏನು ಮಾಡ್ಯಾರೀಗ? ಚಿತ್ರ ಕೊಟ್ಟಾರ. ಚಿತ್ರ ನೋಡಿ ಇಲ್ಲಿ ಎಷ್ಟು ಪರಿಹಾರಗಳು ಇವೇನಾಗತ್ತವು? ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳಾಗಿದ್ದಾಗ ಅಲ್ಲಿ ನಮಗೆ ಯಾವುದೇ ಪರಿಹಾರ ದೊರೆಯುವುದಿಲ್ಲ. ಆ ಚಾರ್ಟ್ನ ಈಗ ತೋರಿಸಿದ್ನಲ್ಲ ಅದನ್ನು ಲಕ್ಷ್ಯ ಕೊಟ್ಟು ನೋಡಿ ಪರಿಹಾರಗಳನ್ನು. ಇಲ್ಲಿ ನೋಡ್ರಿ ಚಾರ್ಟಲ್ಲಿ ಏನು ಕೊಟ್ಟಿದ್ದಾರೆ? ಈ ರೀತಿ ಸಮಾಂತರ ರೇಖೆಗಳಾಗಿದ್ದರೆ ಪರಿಹಾರಗಳು ಇಲ್ಲ. ಅದಕ್ಕೆ ನಾವೇನು ಬರಿಬೇಕು? ಈ ಉತ್ತರ ಯಾವುದೇ ಪರಿಹಾರಗಳ ಇರುವುದಿಲ್ಲ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರುವಂಥ ಪ್ರಶ್ನೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅಸ್ಥಿರ ಜೋಡಿ ಮತ್ತೆ ನಾನೀಗ ತೋರಿಸ್ತೇನೆ ನಿಮ್ಗೆ. ಅಸ್ಥಿರ ಜೋಡಿಯಾಗಿದ್ದರೆ ಪರಿಹಾರಗಳು ಇಲ್ಲ. ಆದ್ದರಿಂದ ಏನು ಉತ್ತರ ಏನು ಬರಬೇಕು? ಪರಿಹಾರಗಳು ಇಲ್ಲ ಅಂತೇಳಿ ಬರಿಬೇಕು. ಇನ್ನು ಮುಂದೆ ಒಂದು ವಾಕ್ಯದಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಸಿಂಪಲ್ ಕೊಟ್ಟಿರ್ತಾರ. ಲಕ್ಷ ಕೊಟ್ಟ ಏನು ಮಾಡಬೇಕು? ಪ್ರಶ್ನೆ ಅರ್ಥ ಮಾಡ್ಕೊಂಡ ಆನ್ಸರ್ ಬರೀರಿ. ಇದು ಏಪ್ರಿಲ್ 2024 ಕೊಟ್ಟಿರುವಂಥ ಪ್ರಶ್ನೆ.
2x ಮೈನಸ್ 3y ಪ್ಲಸ್ 4 ಇಸ್ ಟು 0 ಮತ್ತು 3x ಪ್ಲಸ್ 5y ಪ್ಲಸ್ 8 ಇಸ್ ಟು 0. ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಲೆಕ್ಕ ಮಾಡಬೇಕು. ಮೊದಲು ಎರಡೂ ಸಮೀಕರಣ ಬರ್ಕೋಬೇಕು. a1 2, b1 ಮೈನಸ್ 3 ಮೈನಸ್ ಇದ್ರೆ ಬರಿಬೇಕು. c1 4 ಪ್ಲಸ್ 4 ಇದ್ರೆ ಬರೀ 4 ಬರೀದು. a2 3, b2 5, c2 8. a1 upon e2, a1 upon a2 is equal to 2/3, b1 upon b2 is equal to minus 3/5, c1 upon c2 is equal to 4/8. ಯಾವುದು ಈಕ್ವಲ್ ಇಲ್ಲ ಇಲ್ಲಿ. ಆದ್ದರಿಂದ ಬರೀ ಈಕ್ವಲ್ ಇಲ್ಲ ಅಂದ್ಕೂಡಲೇ a1 upon a2 is not equal to b1 upon b2. ಆದ್ದರಿಂದ ಎರಡೇ ಈಕ್ವಲ್, ಯಾವುದು ಈಕ್ವಲ್ ಇಲ್ಲ ಅಂದರೆ ಮೊದಲನೇ ಒಂದು ಆಪ್ಷನ್ಸ್ ಮೊದಲನೇ ಒಂದು ಹೋಲಿಕೆ ಐತಲ್ಲ ಅದೇ ಬರ್ತೈತಿ. ಆದ್ದರಿಂದ ಈ ಜೋಡಿ ಸಮೀಕರಣಗಳು ಒಂದು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿದೆ. ನಿಮ್ಗೆ ಲೆಕ್ಕ ಮಾಡಿದಾಗ ಗುರ್ತಾಗ್ತೈತಿ ಇಲ್ಲಿ ಪರಿಹಾರಗಳ ಸಂಖ್ಯೆ ಎಷ್ಟು ಅಂಥೇಳಿ. ಅಜ್ಮಾಸ್ ಹೇಳಕ್ಕೆ ಬರೋದಿಲ್ಲ. ಆದರೆ ಹಿಂಗೆ ಸಮೀಕರಣ ಕೊಟ್ಟಾಗ ಲೆಕ್ಕನೇ ಮಾಡಬೇಕು. ಡೈರೆಕ್ಟ್ ಬರೀ ಸಮೀಕರಣ ಆದರ್ಶ ರೂಪ ಕೊಟ್ಟಾಗ ಡೈರೆಕ್ಟ್ ಬರ್ಲಿಕ್ಕೆ ಬರ್ತೈತಿ. ಹಿಂಗೆ ಲೆಕ್ಕನೇ ಕೊಟ್ಟಾಗ ಏನು ಮಾಡಬೇಕು, ಲೆಕ್ಕ ಮಾಡಿ ನೀವು ಉತ್ತರ ಬರೀಬೇಕು. ಹಾಗಾದರೆ ಎಲ್ಲ ಮಕ್ಕಳು ಇವತ್ತು ನಾನು ಬರೀ ಬಹು ಆಯ್ಕೆ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳಿಗಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು, ಅದು ಕೂಡ ಇಂಪಾರ್ಟೆಂಟ್ ಐತಿ. ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ.